ಏನು ಸಿನಿಮಾನ ಇದು ರಿಯಾಲಿಟಿ ಕಣ್ರಿ ರೀ ಸಿನಿಮಾ ಅಂತ ಹೇಳ್ತೀರಾ ರಿಯಾಲಿಟಿ ಇದು ಜನಗಳು ನಾವೇ ನೋಡ್ಬೇಕು ನಾವೇ ಏನ್ ಅರ್ಥ ಆಗ್ಬೇಕಾ ಏನ್ ರಿಯಾಲಿಟಿ ಏನ್ ಅರ್ಥ ಆಗ್ಬೇಕು ಏನು ಗೊತ್ತಿಲ್ವಾ ಎಲ್ಲ ನೋಡ್ತಾ ಇಲ್ವಾ ಏನು ರಿಯಾಲಿಟಿ ಏನ್ ನಡೀತಾ ಇದೆ ಅದನ್ನೇ ತೋರಿಸ್ತಿದೆ ಬೇರೆ ಏನಿಲ್ಲ ಏನ್ ಸ್ಟೋರಿ ಏನಿಲ್ಲ ಇದರಲ್ಲಿ ಅಷ್ಟೇ ಫಿಲಮ್ ಅಷ್ಟೇ ಇದು ರಿಯಾಲಿಟಿ ಹಾ ಬುದ್ಧಿವಂತರಿಗೆ ಅಲ್ಲ ಇದು ದಡ್ರ ತರ ಇರೋರ್ಗೆ ಮಾತ್ರ. ನಾನು ಯು ಆಗಿ ರಿವ್ಯೂ ಹೇಳ ಐ ಆಗಿ ರಿವ್ಯೂ ಹೇಳ ಐ ಆದವ್ ನಾನು ಈಚೆ ಇದ್ದೀನಿ ಯು ಆದವ್ ನಿನ್ನ ಒಳಗಡೆ ಇದ್ದಾನೆ ಅಷ್ಟೇ. ಬುದ್ಧಿವಂತರಿಗೆ ಮೂವಿ ಅವನು ಆ ಮೂವಿ ಅರ್ಥ ಆದ್ಮೇಲೆ ಈಚೆ ಬರ್ತಾನೆ. ಅಣ್ಣ ಕರೆಕ್ಟಾಗಿ ನೋಡ್ಬೇಕಂದ್ರೆ ಇನ್ನ ಒಂದು 20 ಸತಿ ನೋಡಿದ್ರು ಇನ್ನ ನಿಮ್ಗೆ ಡೌಟಲ್ಲೇ ಇರುತ್ತೆ ಅದು ಮೂವಿ. ಮೂವಿ ತುಂಬ ಚೆನ್ನಾಗಿದೆ. ಏನು ಅವರು ಎರಡು ಪಾತ್ರ ಎರಡು ಶೇಡಲ್ಲಿ ಏನು ತೋರಿಸಿದ್ದಾರೆ, ಒಂದು ಸತ್ಯ ಇನ್ನೊಂದು ಮಾಯೆ, ಒಂದು ಆಧ್ಯಾತ್ಮಿಕವಾಗಿ ಅವರೆರಡನ್ನೂ ತೋರಿಸಿದ್ದಾರೆ. ಸತ್ಯ ಅನ್ನೋದು ಯಾವ ರೀತಿ ಒಳಗಡೆ ನಾವು ಮನಸ್ಸಲ್ಲಿ ಎಲ್ಲ ರೀತಿ ಯೋಚನೆಗಳ್ನ ಹಾಕ್ಕೊಂಡು ಏನು ವಾಸ್ತವ ಏನು ನಡೀತಾ ಇದೆ ಈ ಪ್ರಪಂಚದಲ್ಲಿ, ಏನು ರಾಜಕೀಯ ವ್ಯವಸ್ಥೆ ಜಾತಿ ಧರ್ಮ ವ್ಯವಸ್ಥೆ ಇದರಲ್ಲೆಲ್ಲ ನಾವು ಯಾವ ರೀತಿ ಮುಳುಗೋಗಿದ್ದೀವಿ ಅಂತ ಅದನ್ನು ಒಂದು ಕಡೆ ತೋರಿಸಿದ್ದಾರೆ. ಸತ್ಯ ಅನ್ನೋದು ಈ ಒಂದು ಮಾಯಾ ಪ್ರಪಂಚದ ಮುಂದೆ ಕಂಪ್ಲೀಟ್ ಮಣ್ಮುಚ್ಚೋಗಿದೆ, ಅದು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಅದು ಆಚೆ ಯಾವ ರೀತಿ ಬರಬೇಕು, ನಿನ್ನನ್ನು ನೀನು ಯಾವ ರೀತಿ ತಿಳಿಬೇಕು, ನಿನ್ನನ್ನು ನೀನು ತಿಳಿಬೇಕು ಅಂದರೆ ನೀನು ಯಾರ ಹತ್ರ ಹೋಗಬೇಕು. ಅದನ್ನು ತಿಳಿದಿರೋ ಸಂಪೂರ್ಣವಾಗಿ ತಿಳಿದಿರೋರು ಯಾರಿದ್ದಾರೆ? 2,500 ವರ್ಷದಿಂದ ಬುದ್ಧ ಅವರು ತಿಳಿದಿದ್ರು ಅಂತ ಮಾತ್ರ ಹೇಳಿದರು. ಈಗ ಯಾರಿದ್ದಾರೆ? ಅದನ್ನು ತಿಳಿಬೇಕಾಗಿರೋರು ಯಾರು? ನಿನ್ನನ್ನು ನೀನು ಮಾತ್ರ ಬಚಾವಾಗಬೇಕು ಈ ಪ್ರಪಂಚದಲ್ಲಿ. ತಂದೆ ಬರಲ್ಲ, ತಾಯಿ ಬರಲ್ಲ, ಯಾರು ಬಚಾವ್ ಮಾಡೋದಕ್ಕೆ ಬರಲ್ಲ. ಇಲ್ಲಿಂದ ನೀನು ಬಚಾವಾಗಬೇಕು ಅಂದರೆ ತಿಳಿದಿರೋರ ಹತ್ರ ಮಾತ್ರ ಹೋಗಬೇಕು, ತಿಳಿದಿರೋರನ್ನ ನೀನು ಹುಡುಕಬೇಕು, ನಿನ್ನನ್ನು ನೀನು ಯಾರು ಅಂತ ನೋಡ್ಕೊಬೇಕು. ಅದನ್ನು ತಿಳಿಸೋದಕ್ಕೆ ವಾಸ್ತವಿಕವಾಗಿ ಈ ಪ್ರಪಂಚನೂ ತೋರಿಸಿದ್ದಾರೆ, ಆಧ್ಯಾತ್ಮಿಕ ಪ್ರಪಂಚನೂ ಅವರು ತೋರಿಸಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ಖಂಡಿತವಾಗಿ ಹೇಳಿದ್ದಾರೆ. ಬುದ್ಧಿವಂತರಿಗೆ ಮೂವಿ ನೋಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ಬುದ್ಧಿವಂತ ತಾನೇನು ಆತನ ಫೈನಲ್ ಸ್ಟೇಜ್ ಏನು, ಅವನು ಎಲ್ಲಿಗೆ ಹೋಗಿ ನಿಂತಿದ್ದಾನೆ ಅಂತ ಅವ್ನಿಗೆ ಗೊತ್ತಿರುತ್ತೆ. ದಡ್ರಾದವ್ರು ನಾವುಗಳು ಮಾತ್ರ ಇಲ್ಲೆಲ್ಲ ಈ ವಾಸ್ತವ ಪ್ರಪಂಚದಲ್ಲಿ ಒದ್ದಾಡ್ಕೊಂಡಿದ್ದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ ಸರ್, ಸೂಪರ್. ಏನ್ ಫಿಲಮ್ ಅದೇನು ಅರ್ಥ ಆಗಿಲ್ಲ, ಅರ್ಥ ಮಾಡ್ಕೊಂಡು ಫಿಲಮ್ ದಯವಿಟ್ಟು ಎಲ್ಲ ನೋಡಿ. ಸೂಪರ್ ಆಗೈತೆ ಮೂವಿ. ಚೆನ್ನಾಗಿದೆ ಬ್ರೋ, ಸೂಪರ್ ಸರ್, ಸೂಪರ್. ಹುಳ ಬಿಟ್ಟಂಗೆ ಆಗಿದೆ ಸರ್, ಫುಲ್ ತಲೆ ಕೆಟ್ಟೋಗೈತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫೋಕಸ್ ಹುಡುಕ್ಬೇಕು ಅಂತಂದರೆ ಈ ಸಿನಿಮಾ ನೋಡಲೇಬೇಕು. ನಮ್ಮ ರಿಯಲ್ ಬದುಕಿನಲ್ಲಿ ಯಾವ ರೀತಿ ನಾವು ಜಂಜಾಟದಲ್ಲಿ ಬರ್ತಾ ಇದೀವಿ, ಏನೆಲ್ಲ ಸತ್ಯಗಳನ್ನ ಸುಳ್ಳುನ ಸತ್ಯ ಮಾಡ್ಕೊಂಡು ಭ್ರಮೇಲಿ ಬದುಕ್ತಾ ಇದ್ದೀವಿ, ಅದನ್ನ ರಿಯಲ್ ಆಗಿ ತೋರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಭಾರತೀಯ ಪ್ರಜೆಗಳಾದಂಥ ನಾವು ಈ ಸಿನಿಮಾ ನೋಡಲೇಬೇಕು. ಅರ್ಥ ಆಗಿದೆ ಸರ್. ಏನಿಲ್ಲ, ನಾವು ಏನು ಈ ಒಕ್ಕೂಟ ವ್ಯವಸ್ಥೆನ ಭಾರತ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಅದು ನಾವು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಅದನ್ನು ಬಿಟ್ಟು ನಮ್ಮ ಈ ದೇಶದ ರಾಜಕೀಯ ವ್ಯಕ್ತಿಗಳು ನಮ್ಮಲ್ಲಿ ಬೇರೆ ಬೇರೆ ಕಷ್ಟದಲ್ಲಿ ದೂರ್ತಾ ಇದ್ದಾರೆ. ಅದನ್ನ ಕಣ್ಣೆದುರು ತೋರಿಸಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಅರ್ಥ ಮಾಡ್ಕೊಂತೀವೋ ಅಷ್ಟಷ್ಟು ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ ಅಷ್ಟೇ. ಫೋಕಸ್ ಮಾಡೋವರೆಗೂ ಈ ಸಿನಿಮಾ ಏನು ಅಂತ ನಮ್ಗೆ ಅರ್ಥ ಆಗಲ್ಲ. ಇನ್ನು 10 ಸಲ ಅಲ್ಲ 100 ಸಲ ನೋಡಿ. ಯಾರಿಗೆ ಫೋಕಸ್ ಆಗುತ್ತೋ ಒಂದ್ಸಲಿಗೆ ಅವ್ರಿಗೆ ಅರ್ಥ ಆಗುತ್ತೆ. ಫೋಕಸ್ ಆಗೋವರೆಗೂ ಈ ಸಿನಿಮಾ ನೋಡ್ಲೇಬೇಕು. ಇದೆ UI ಸರ್, ಸೂಪರ್ ಆಗಿದೆ ಸರ್. ಇನ್ನೊಂದ್ಸರಿ ಬಂದು ನೋಡ್ಬೇಕು, ಅವರೇ ಹೇಳಿದ್ದಾರೆ ಅರ್ಥ ಆಗಂಟ ನೋಡಿ ಅಂತ. ಸೂಪರ್ ಆಗಿದೆ. ಹಣ್ಣು ಕಚ್ಚಿರೋ ಹೆಣ್ಗೆ, ಬಟ್ಟೆ ಬಿಚ್ಚೋ ಹೆಣ್ಗೆ ಬೆಲೆ ಜಾಸ್ತಿ. ಸೂಪರ್. ಫೋಕಸ್ ಇರಬೇಕು, ಫಿಲಮ್ ಅರ್ಥ ಆಗ್ಬೇಕಾದ್ರೆ. ಸೂಪರ್ ಆಗಿದೆ ಮೂವಿ, ಇನ್ನೊಂದ್ಸಲ ನೋಡ್ಲೇಬೇಕು. ಹಂಗೆ ಮಾಡವ್ರೆ, ದಯವಿಟ್ಟು ನೋಡಿ. ಸೋಷಿಯಲ್ ಮೀಡಿಯಾ ಯಾವ ಥರ ಇಂಪ್ರೂವ್ ಆಗ್ತಿದೆ ಅಂತ ತೋರಿಸಿದ್ದಾರೆ ಅದರೊಳಗೆ. ಇನ್ನೇನಿಲ್ಲ ಮೂವಿದು ಸೂಪರ್ ಆಗಿದೆ. ಬೇಡ ರಾಜಕೀಯ, ಬೇಕು ಪ್ರಜಾಕೀಯ. ಸರ್ ಅರ್ಥ ಮಾಡ್ಕೊಂತಾರೆ ಬುದ್ಧಿವಂತರು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ದಡ್ರು. ಸತ್ಪ್ರಜೆಗಳು ಸತ್ತೋಗಿರ್ಬೇಡಿ, ದಯವಿಟ್ಟು ಫಿಲಮ್ ನೋಡಿ ಬದುಕಿ. ಇನ್ನು ಮುಂದೆ ಯಾವ ರೇಂಜ್ಗೆ ನಮಗೆ ಉಗ್ದಿದ್ದಾರೆ ಅಂದರೆ, ನಮಗೆ ಅಂದರೆ ಪಬ್ಲಿಕ್ಗೆ ಜನರಿಗೆ ಯಾವ ರೇಂಜಿಗೆ ಉಗ್ದಿದ್ದಾರೆ ಅಂದರೆ, ನಾವು ಮಾಡ್ತಾರ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಟೈಮ್ನ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ರಿಯಾಲಿಟಿಯಾಗಿ ತೋರಿಸ್ಬಿಟ್ಟಿದ್ದಾರೆ. ನಮಗೆ ನಾವೇ ಉಕ್ಕೊಬೇಕು. ನಾವು ಈ ಪ್ರಜಾಕೀಯಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಏನು ಶಾರ್ಟನ್ನು ಕಿತ್ತಾಗ್ತಾ ಇಲ್ಲ ಅಂತ ಇವರು ಡೈರೆಕ್ಟಾಗಿ ನಮ್ಗೆ ರಿಯಲ್ ಆಗಿ ಹೇಳ್ತಾವ್ರು ಅಷ್ಟೇ ಸರ್. ನಾವು ಅವ್ರ ಮುಂದೆ ನಿಜವಾಗ್ಲೂ ದಡ್ರೆ ಸರ್. ಅವ್ರ ಫಿಲಮ್ ನೋಡಿ ಅಟ್ಲೀಸ್ಟ್ ಅವಾಗಾದ್ರೂ ಬುದ್ಧಿವಂತರಾಗೋಣ ಅಂತ ತಿಳ್ಕೊಂತೀವಿ. 2 ನಿಮಿಷ ಅಣ್ಣ, ಒಂದು 2.5 ಗಂಟೆಲಿ ಕೊಟ್ಟಿದ್ದಾರೆ. ಅವರು ಬಾಯಿ ಮಾತಲ್ಲಿ ಹೇಳ್ತಾವ್ರೆ, ಜನ ತಿದ್ಕೊಂತಾರೆ. ಒಂದು ಮೂವಿಲಿ ತೋರಿಸಿದ್ದಾರೆ, ಮಾಲು ಗೀಲು ಅಂತ ದೊಡ್ಡವರು ಕಟ್ಕೊಂತ ಇದ್ದಾರೆ.
ಇವರು ನಮ್ಮ ಬದುಕು ಅನ್ನೋದೇನೋ ಅನ್ನೋದು ತೋರಿಸಿದ್ದಾರೆ, ನಮ್ಮ ಜನ ತಿಳ್ಕೋಬೇಕಷ್ಟೇ ಅಣ್ಣ. ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಬಹು ನಿರೀಕ್ಷಿತ ಚಿತ್ರ UI ಇವತ್ತು ರಿಲೀಸ್ ಕಂಡಿದೆ. ಫಸ್ಟ್ ಶೋನೇ ಫ್ಯಾನ್ಸ್ಗಳು ತುಂಬ ಎಂಜಾಯ್ ಮಾಡಿದ್ದಾರೆ. ಥಿಯೇಟ್ರ್ ಅವರು ಸೆಲೆಬ್ರೇಷನ್ ಯಾವ ರೀತಿ ಇತ್ತು, ಥಿಯೇಟ್ರ್ ಅವರು ಫ್ಯಾನ್ಸ್ ಅವ್ರನ್ನ ಯಾವ ರೀತಿ ರಿಸೀವ್ ಮಾಡಿಕೊಂಡ್ರು, ಹಾಗೆ ಥಿಯೇಟ್ರ್ ಅವ್ರಿಗೆ ಎಷ್ಟು ಖುಷಿ ಆಯಿತು ಅನ್ನೋ ವಿಚಾರ ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ ಸರ್, ಇವತ್ತು ಫಸ್ಟ್ ಡೇ ಫ್ಯಾನ್ಸ್ ಬಂದು ಶೋ ನೋಡಿದ್ರು. ಉಪ್ಪಿ ಸರ್ ಡೈರೆಕ್ಷನ್ ಸಿನಿಮಾ ನಿರೀಕ್ಷೆ ಜಾಸ್ತಿ ಇದ್ದಿತ್ತು, ಅಂದ್ಕೊಂಡಾಗ ಆಯಿತು. ಫ್ಯಾನ್ಸ್ ಕೂಡ ತುಂಬ ಜನ ಬಂದಿದ್ದರು. ನಿಮ್ಗೆ ಏನು ಅನ್ಸ್ತು ಸರ್ ಅವ್ರ ರಿಯಾಕ್ಷನ್ ನೋಡಿಬಿಟ್ಟು ಅಂತ? ಸರ್ ಪಿಕ್ಚರ್ ಎಲ್ಲರೂ ಚೆನ್ನಾಗೈತೆ ಅಂತಾರೆ, ಆದರೆ ಫಸ್ಟೇ ಇದು ಸ್ಟಾರ್ಟಿಂಗ್ ಎಲ್ಲ ಕೊಟ್ಬಿಟ್ಟಾರೆ. ಬುದ್ಧಿವಂತರು ಇದ್ದವ್ರಿ ದಡ್ರು ಮಾತ್ರ ಕೊಟ್ಟಲ್ರಿ ಪಿಕ್ಚರ್ಗೆ. ಅವ್ರು ಅರ್ಥ ಮಾಡ್ಕೊಂಬಿಟ್ಟು ಎಲ್ಲರೂ ಬುದ್ಧಿವಂತರೆಲ್ಲ ದಡ್ರು ಇರ್ತಾರೆ, ದಡ್ರು ಪಿಕ್ಚರ್ ನೋಡಬೇಕು ಅಂತ ಅಷ್ಟೇ. ಫಸ್ಟು ಯಾರು 6 ಕಾಲು ಫುಲ್ ಐತೆ, ಇವಾಗ 10 ಕಾಲು ಸುಮಾರು ಐತೆ, 7 ಕಾಲು 10 ಗಂಟೆ ಫುಲ್ ಆಗೈತೆ. ಪಿಕ್ಚರ್ ಚೆನ್ನಾಗೈತೆ ಅಂತ ಇದು ಎಲ್ಲರೂ ಹೇಳ್ತಾರೆ. ನಾನು ಆಡಿಯನ್ಸ್ನೆಲ್ಲ ಮಾತಾಡ್ಸ್ತಾ ಬಂದೆ ಸರ್. ಪ್ರತಿಯೊಬ್ಬರು ಸಿನಿಮಾ ನೋಡಿ ಹೊರಗಡೆ ಬಂದವರು ತಲೆ ಹುಳ ಬಿಟ್ಟಿದ್ದಾರೆ, ನನಗೇನು ಅರ್ಥ ಆಗ್ತಿಲ್ಲ, 1ನೇ ಸರಿ ನೋಡಿದ್ರೆ ಅರ್ಥ ಆಗಿಲ್ಲ, 2ನೇ ಸರಿ ನೋಡಬೇಕು, 3ನೇ ಸರಿ ನೋಡಬೇಕು, ಆ ಥರದ್ದೆಲ್ಲ ಹೇಳ್ತಿದ್ದಾರೆ ಸರ್. ಅದಕ್ಕೆ ಉಪೇಂದ್ರ ಅನ್ನೋದು, ಬೇರೆಯವರೆಲ್ಲ ಒಂಥರ ಇರುತ್ತೆ, ಉಪೇಂದ್ರ ಒಂಥರ ಐತೆ. 10 ವರ್ಷ ಆಯ್ತು ಪಿಕ್ಚರ್ ಬಂದೆ, 10 ವರ್ಷ ಆದಮೇಲೆ ಹುಳ ಬಿಟ್ಕೊಳ್ಳಿ ಅಂತಲೇ ಮಾಡಿ ಅದು ಪಿಕ್ಚರು. ಒಂದ್ಸರಿ ನೋಡಿದ್ರೆ ಅರ್ಥ ಆಗಲ್ಲ ಗುರು ಅಂತ ಸರ್. ಒಂದ್ಸರಿ ನೋಡಿದ್ರೆ ಯಾರ್ದು ಅರ್ಥ ಆಗಲ್ಲ ಅವ್ರ ಪಿಕ್ಚರು, 2-3 ಸರಿ ನೋಡಬೇಕು. ಅದಕ್ಕೆ ಉಪೇಂದ್ರ ಅನ್ನೋಕ್ಕಿಲ್ಲ, ಸ್ಪೆಷಾಲಿಟಿನೇ ಅದು. ಅದೇ ಫಸ್ಟ್ ಹೇಳಿದ್ದಾರೆ ಎ ಪಿಕ್ಚರಲ್ಲಿ ಬುದ್ಧಿವಂತರಿಗೆ ಮಾತ್ರ, ಈ ಪಿಕ್ಚರಲ್ಲಿ ಬುದ್ಧಿವಂತರು ಎಲ್ಲರೂ ದಡ್ಡರು ಮಾತ್ರ ನೋಡ್ರಿ, ಅದೇ ಸ್ಪೆಷಲ್ ಅವ್ರದ್ದು. ನೀವು ಸಿನಿಮಾ ನೋಡಿದ್ರೆ ಸರ್ ಅಂತ? ಸರ್ ಇಲ್ಲ, ಇವತ್ತು ಫ್ರೀ ಇಲ್ಲ, ಮಧ್ಯಾಹ್ನ ಮೇಲೆ ನೋಡ್ತೀವಿ ಸರ್. ಓಕೆ, ಇವಾಗಿಂದ ಫಸ್ಟ್ ಶೋ ಫುಲ್ ಆಗಿತ್ತು. ಫಸ್ಟ್ ಸೆಕೆಂಡ್ ಶೋ ಯಾವ ರೀತಿ ಇದೆ ಸರ್? ಮತ್ತೆ ಥರ್ಡ್ ಶೋ ಮತ್ತೆ ನೈಟ್ ಸರ್ ಶೋ ಎಲ್ಲ ಹೇಗೆ? 10 ಟಾಲು ಸುಮಾರು ಐತೆ, 1 ಟಾಲು 4 ಟಾಲು 7 ಟಾಲು 10 ಗಂಟೆ ಫುಲ್ ಆಯ್ತು ಸರ್. ಪರವಾಗಿಲ್ಲ ರೆಸ್ಪಾಂಡು. ಓಕೆ, ಫಸ್ಟ್ ಶೋನೇ ಫುಲ್ ಆಯ್ತಲ್ಲ ಸರ್? ಎಷ್ಟಾಗಿರೋದು ಸರ್ ಅಂದಾಜು ಕಲೆಕ್ಷನ್ ಅಂತ? ಸರ್ ಅಮ್ಮಮ್ಮ ಅಂದರೆ 1 ಲಕ್ಷ ಚಿಲ್ಲರೆ ಆಗಿರ್ತೀವಿ ಸರ್. ಹಾಂ, ಓಕೆ, ಎಲ್ಲ ಶೋ ಫುಲ್ ಆದರೆ ಇನ್ನೂ ಚೆನ್ನಾಗಿ ಚೆನ್ನಾಗಿದೆ ಸರ್. ಪ್ರತಿಯೊಬ್ಬರು ಪಿಕ್ಚರ್ ಬಂದು ನೋಡಬೇಕು. ಆಮೇಲೆ ಮೊಬೈಲಲ್ಲಿ ಐತೆ ಅದರಲ್ಲಿ ಐತೆ ಅಂತ ನೋಡೋಕೆ ಹೋಗ್ಬಾರ್ದು. ಪ್ರತಿಯೊಬ್ಬರು ಪಿಕ್ಚರ್ ಬಂದು ನೋಡಿ, ಅವರು ಬಂಡವಾಳ ಹಾಕಿರ್ತಾರೆ, ಆ ಬಂಡವಾಳನ ನಾವು ಎತ್ಕೊಳ್ಬೇಕು, ಜನಗಳು ಎತ್ಕೊಳ್ಬೇಕು. ಸುಮ್ಮನೆ ಮೊಬೈಲಲ್ಲಿ ನೋಡೋದು ಇಲ್ಲ ಯಾರು ಹಾಕ್ಬಿಟ್ಟು ಅಂತ ನೋಡೋದು ಅದು ತಪ್ಪು. ಅದು ಪ್ರತಿಯೊಬ್ಬರು ಆಡಿಯನ್ಸ್ ಪಿಕ್ಚರ್ ನೋಡಿದ್ರೆ ಅವ್ರಿಗೊಂದು ಬೆಲೆ ಇರ್ತೈತೆ, ಇಲ್ಲ ಅಂದರೆ ಇಲ್ಲ ಸರ್. ಆ ಥರ ಸರ್. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್. ನಿಮ್ಮ ಹತ್ರ ಬಂದು ಏನಾದ್ರು ಹೇಳಿದ್ರು ಆಡಿಯನ್ಸ್? ಸರ್ ನಾನು ಕೇಳಿದೆ, ಅವರು ಹೇಳಿದ್ರು ಒಂದ್ಸಲಿ ನೋಡಿದ್ರೆ ಅರ್ಥ ಅಲ್ಲ, ಒಂದು 2-3 ಸಲ ನೋಡ್ಬೇಕು ಅಂತ ಹೇಳ್ತಾರೆ, ಆಮೇಲೆ ಇದು ಮಾಡ್ಬೇಕು ಸರ್. ಅದನ್ನು ನಾನು ಒಂದು 5-6 ಜನ ನಾನು ಕೇಳಿದೆ, ಸರ್ ಎಂಜಾಯ್ ಸರ್ ಅಂತ. ಸರ್ ಒಂದ್ಸಲಿ ನೋಡಿದ್ರೆ ಅರ್ಥ ಆಯ್ತಲ್ಲ ಅಂತಾರೆ, ನೋಡ್ಬೇಕು ಸರ್ ಇನ್ಮೇಲೆ ಎಂಜಾಯ್ ಇದ್ದೀನಿ. ರಿಯಾಲಿಟಿ ಏನಂತ ತೋರಿಸಿದ್ದಾರೆ, ನಾವೆಲ್ಲ ಎಲ್ಲೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಸರ್. ಇವಾಗ ಒಂದು ಅಜ್ಜಿನ ಕೇಳಿದೆ ನಾನು, ಎಂಜಾಯ್ ತಮ್ಮ ಪಿಕ್ಚರ್ ಅಂತ. ಆ ಅಜ್ಜಿ ಒಂದು ಮಾತು ಹೇಳಿದ್ರು, ಸರ್ ಮಕ್ಕಳು ನೋಡಬೇಕು, ನಮ್ಮಂಥವ್ರು ಎಲ್ಲ ಮಕ್ಕಳು ಮೋಸ ಮಾಡ್ತಾರೆ, ಆ ಮಕ್ಕಳು ನೋಡಿದ್ರೆ ಅರ್ಥ ಆಯ್ತಿತ್ತು ಅಂತ ಪಿಕ್ಚರ್. ಇವಾಗ ಒಂದು ಅಜ್ಜಿ ಹೋಯ್ತು, ಆ ಅಜ್ಜಿ ಹತ್ರ ನಾನು ಕೇಳಿದೆ, ಆ ಅಜ್ಜಿನೇ ಹೇಳ್ತು ಮಕ್ಕಳೆಲ್ಲ ನಮ್ಗೆ ಮೋಸ ಮಾಡ್ತಾರೆ, ಮಕ್ಕಳು ಬಂದು ನೋಡಬೇಕು ಯಾವ ಥರ ಮೋಸ ಮಾಡ್ತಾರೆ ಅಂತ ಇದ್ರಲ್ಲಿ ತೋರಿಸ್ತಾರೆ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲಾನು ಬರ್ತಾ ಇರ್ತಾರೆ ಏನು ಸರ್? ಸರ್ ಬರ್ತಾರೆ ಸರ್. ಇವಾಗ ಅಭಿಮಾನಿಗಳು ನೋಡ್ತಾರೆ, ಸೋಮವಾರ ಮೇಲೆ ಫ್ಯಾಮಿಲಿ ಆಡಿಯನ್ಸ್ ಬರಬೇಕು ಸರ್. ನಾಳೆಯಿಂದ ಸರ್ ಅಭಿಮಾನಿಗಳಿಗೆ ಸರ್ ಚೆನ್ನಾಗಿ ಸರ್, ಪ್ರತಿಯೊಬ್ಬರು ಬಂದು ನೋಡಿ. ಉಪೇಂದ್ರ ಅಭಿಮಾನಿ ಯಾರು ಸರ್? ದರ್ಶನ್, ಉಪೇಂದ್ರ, ಸುದೀಪ್ ಯಾರು ಅಭಿಮಾನಿ ಸರ್? ಒಟ್ಟಿನ ಪಿಕ್ಚರ್, ಕನ್ನಡ ಪಿಕ್ಚರ್ ಬೆಳಿಬೇಕು ಅಷ್ಟೇ ನಮಗೆ. ಪುಷ್ಪ 2 ಇದೇ ರೀತಿ ಓಪನಿಂಗ್ ಪಡ್ಕೊಂಡಿದ್ದು ಹೇಳಿ ಸರ್. ಅಭಿಮಾನಿಗಳು ಯಾರು ಅಭಿಮಾನಿನ ಅಲ್ಲಿ ಫಸ್ಟ್ ಅಭಿಮಾನಿಗಳು ಬಂದು ಪಿಕ್ಚರ್ ನೋಡಬೇಕು. ನಾನು ದರ್ಶನ್ ಅಭಿಮಾನಿ, ನಾನು ಸುದೀಪ್ ಅಭಿಮಾನಿ, ಸುರಾಜ್ಕುಮಾರ್ ಅಭಿಮಾನಿ ಯಾರೂ ಇಲ್ಲ. ಒಟ್ಟಿನ ಕನ್ನಡ ಬೆಳೆಸ್ಬೇಕು ಅಷ್ಟೇ ನಾವು. ಪುಷ್ಪ ದಾಖಲೆ ಮುರಿತಾ ಏನು ಸರ್? ಒಂದು ಸರ್ ಮುರಿತೈತೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.